ನಮಸ್ಕಾರಪ್ಪ. ನಾನು ನಿಮ್ಮ ಬಿಜಾಪುರ ಹುಡುಗಿ ಬೆಂಗಳೂರು ಬಂದು ಶಡ್ದಾಕಿ. ಇವತ್ತು ನಿಮ್ಗೆ ನಾನೊಂದು ಸತ್ಯ ಹೇಳ್ಬೇಕಂತ ಮಾಡೀನಿ. ನಿಮ್ಗೆ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ. ನೀವು ಏನರ ಮಾಡ್ತೀನಿ, ನಾನು ನನಗೋಸ್ಕರ ಮಾಡ್ತೀನಿ, ಫ್ಯಾಮ್ಲಿಗೋಸ್ಕರ ಮಾಡ್ತೀನಿ, ಇವ್ರಿಗೋಸ್ಕರ ಮಾಡ್ತೀನಿ, ಅವ್ರಿಗೋಸ್ಕರ ಮಾಡ್ತೀನಿ, ಏನರ ಒಟ್ಟಿನಲ್ಲಿ ಏನರ ಮಾಡ್ಬೇಕಂತ ಅನ್ನತ್ತೀರಿ. ಬಟ್ ನಿಮ್ಗೆ ನೀವು ಬಿಟ್ರೆ ನಿಮಗೆ ಯಾರು ಸಪೋರ್ಟ್ ಮಾಡೋಂಗಿಲ್ಲ. ನಾ ಬರೆದು ಕೊಡ್ತೀನಿ ನಿಮಗೆ. ಯಾಕಂದ್ರೆ ನನ್ನ ಜೊತೆ ಎಕ್ಸ್ಪೀರಿಯನ್ಸ್ ಆಗಿದ್ದಿತ್ತು. ನಾನು ಎಲ್ಲರ ವಿಡಿಯೋಸ್ನು ನೋಡ್ತೀನಿ. ಲೈಕ್ ಈ ಥರ ವಿಡಿಯೋಸ್ ಬರ್ತಿರ್ತಾವೆ, ನಿಮ್ಗೆ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ, ನೀವೇನಾರು ಸ್ಟಾರ್ಟ್ ಮಾಡಿದ್ರೆ ಅಂಥೇಳಿ. ಅದು ಖರೆ ಐತೆ. ಆ್ಯಕ್ಚುಲಿ ಯಾರೂ ಸಪೋರ್ಟ್ ಮಾಡೋಂಗಿಲ್ಲ ನಿಮ್ಗೆ. ನನಗೆ ಎಷ್ಟು ನಾ ಸ್ಟಾರ್ಟ್ ಮಾಡಿದಾಗ ನನಗೆ ಯಾರೂ ಹೇಳಿಲ್ಲ ನೀವು ಸ್ಟಾರ್ಟ್ ಮಾಡಿರಿ, ಆ ಥರ ಮಾಡಿರಿ, ಈ ಥರ ಮಾಡಿರಿ, ನಾನು ಹಿಂಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಯಾರೂ ಹೇಳಿಲ್ಲ ನನಗೆ. ಬಟ್ ಸ್ಟಿಲ್ ನಾ ಏನೋ ಮಾಡೋಣ ಅಂಥೇಳಿ ಮಾಡಿದೆ. ನಮ್ಮ ಫ್ಯಾಮ್ಲಿಗೆ ಒಬ್ಬರು ಇರ್ತಾರೆ ಫ್ಯಾಮ್ಲಿ ಒಳಗೆ ಆ ಥರ ಧೈರ್ಯ ತೊಗೊಂಡು ಮಾಡೋರು. ಸೊ ಆ ಧೈರ್ಯ ತೊಗೊಂಡು ಮಾಡೋಳು ನಾನೇ ನಮ್ಮ ಮನ್ಯಾಗ. ಒಬ್ಬರು ಮಾಡಬೇಕಲ್ಲ. ಎಲ್ಲರೂ ಮನ್ಯಾಗ ಕೂತ್ಕೊಂಡು ನಡೆಯೋಂಗಿಲ್ಲ. ಎಲ್ಲರೂ ನಾರ್ಮಲ್ ಲೈಫಲ್ಲಿ ಲೀಡ್ ಮಾಡ್ತೀವಿ, ಏನರ ಮಾಡಬೇಕಲ್ಲ ಜೀವನದಾಗ ಅಂಥೇಳಿ ನಾ ಟ್ರೈ ಮಾಡತ್ತಿದ್ದೆ ಆ್ಯಕ್ಚುಲಿ. ಸೊ ನನಗೆ ನನ್ನ ಫ್ಯಾಮ್ಲಿ ಮತ್ತು ನನ್ನ ಫ್ರೆಂಡ್ಸ್ ನನಗೆ ಯಾರು ಪರಿಚಯ ಇದ್ದರು, ನನಗೊಬ್ಬರು ಸಪೋರ್ಟ್ ಮಾಡಿಲ್ಲ. ನಾನು ಖರೆ ಹೇಳತ್ತೀನಿ, ನಿಮ್ಗೆ ಬರೆದು ಕೊಡ್ತೀನಿ, ಒಬ್ಬರು ಸಪೋರ್ಟ್ ಮಾಡಿಲ್ಲ. ನಾನೇನೋ ಬ್ಲಾಗ್ ಮಾಡ್ತೀನಿ, ಬ್ಲಾಗ್ ಯಾರ ಸ್ಟೋರಿಯಲ್ಲೂ ಶೇರ್ ಮಾಡೋಕ್ಕಾಗಂಗಿಲ್ಲ, ಓಕೆನಾ. ಬಟ್ ಫ್ಯಾಷನ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ ನಾನು ಸ್ವಲ್ಪ. ನನ್ನ ಫ್ರೆಂಡ್ಸ್ ಒಂದಿನೂ ನನ್ನ ವಿಡಿಯೋ ಅವ್ರ ಸ್ಟೋರಿಯಲ್ಲಿ ಹಾಕಿದ್ದು ನಾನು ನೋಡಿಲ್ಲ. ಒಂದಿನ ಅವ್ರು ಕಮೆಂಟ್ ಹಾಕಿ ನೀ ಚಲೋ ಮಾಡತ್ತಿ, ಯಾರು ಹಿಂಗೆ ಕಾಲ್ ಮಾಡಿ ಅಪ್ರಿಷಿಯೇಟ್ ಮಾಡೋದು ಯಾರೂ ಒಬ್ಬರು ಮಾಡಿಲ್ಲ. ಮೊದಲು ಯಾರು ಫ್ರೆಂಡ್ಸ್ ನನ್ನ ಜೊತೆ ಇದ್ರಲ್ಲ ಅವರು ಬಿಟ್ಬಿಟ್ರು ನನಗೆ. ಹೆಂಗಂತಂದ್ರೆ ಅವರು ಮಾಯನ ಆಗಿಬಿಟ್ರು. ಮಾಯ ಅಂದರೆ ಹೆಂಗೆ ಮಾಯ ಆದ್ರಂದ್ರೆ, ನಾನು ಇನ್ನೊಂದು ಐಡಿ ಐತಿ, ಆ ಐಡಿಯಿಂದ ನಾನು ಒಂದು ಸ್ವಲ್ಪ ಜನಕ್ಕೆ ಶೇರ್ ಮಾಡ್ತೀನಿ, ಅವ್ರು ನನಗೆ ಯಾರು ಗೊತ್ತಾಗುತ್ತೆ. ಅವ್ರು ಒಬ್ಬರು ಆ ವಿಡಿಯೋ ತೆಗೆದು ಆ ವಿಡಿಯೋಗೆ ಲೈಕ್ ಮಾಡೋಂಗಿಲ್ಲ, ನೋಡೋಂಗಿಲ್ಲ. ನನಗೆ ಎಷ್ಟು ಇದು ಆಗ್ತೈತಂದ್ರೆ, ಯಪ್ಪ ನಾ ಇವ್ರನ್ನೆಂಥವ್ರನ್ನೆಲ್ಲ ನನ್ನ ಲೈಫ್ ಒಳಗೆ ಇಟ್ಕೊಂಡಿದ್ದೆ ಅಂಥೇಳಿ. ಖರೆಗೂ ಎಷ್ಟು ಬ್ಯಾಡ್ ಫೀಲ್ ಆಗ್ತೈತಂದ್ರೆ, ಇಂಥವ್ರೆಲ್ಲ ಲೈಫ್ ಒಳಗೆ ಇಟ್ಕೊಬೇಡ್ರಿ. ಯಾರು ನೀವು ನಮ್ಮವರು ಅಂತ ಹೇಳ್ತಿರಲ್ಲ, ಯಾರೂ ನಮ್ಮವರಲ್ಲ. ನಿಮ್ಮ ಫ್ಯಾಮ್ಲಿನೇ. ನನ್ನ ಸ್ವಂತ ತಮ್ಮನೇ ನನಗೆ ಫಾಲೋ ಮಾಡೋಂಗಿಲ್ಲ, ನನ್ನ ಸ್ವಂತ ತಮ್ಮನೇ ನನ್ನ ರೀಲ್ಸ್ ಯಾರಿಗೂ ಶೇರ್ ಮಾಡೋಂಗಿಲ್ಲ. ಅವ ಅದದ್ದು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾನೆ ಹೊರತು ನನಗೆ ಸಪೋರ್ಟ್ ಮಾಡೋಂಗಿಲ್ಲ. ಅವ ಹಂಗೆ ನನಗೆ ಕಾಲ್ ಮಾಡಿ ನೀ ಮಾಡು, ನಾ ಇದನ್ನ ಜೊತೆ ಅಂತ ಹೇಳೋದು ಬೇರೆ. ಲೈಕ್ ನಿನ್ನ ಅಕ್ಕ ಏನು ಮಾಡತ್ತಾಳೆ, ಆಕಿಗೆ ಸ್ವಲ್ಪ ಸಪೋರ್ಟ್ ಮಾಡಲ್ಲ. ಲೈಕ್ ಅಂಥದ್ದೇನು ಮರ್ಯಾದೆ ತೆಗಿಯುವಂಥ ಏನು ಕೆಲಸ ಇಲ್ಲ ಇದು, ಓಕೆನಾ. ನಿನಗೋಸ್ಕರ ನೀ ಮಾತಾಡೋದು, ನೀ ಏನು ಮಾಡತ್ತೆ ಅದು ತೋರಿಸೋದು, ಲೈಕ್ ತೋರಿಸೋದು. ನನಗೆ ಬೇಕಂತ ನಾ ಮಾಡಿಲ್ಲ. ನನಗೆ ಭಾಳ ಜನ ಹೆಣ್ಮಕ್ಳು ಇರ್ತಾರೆ. ನನ್ನಿಂದ ಒಬ್ರಿಗೆ ಧೈರ್ಯ ಸಿಕ್ಕರೆ ಸಾಕು, ನನ್ನ ಜೀವನ ಸಾರ್ಥಕ ಆಗ್ದಂಗೆ. ಹಂಗೆ ನನಗೆ ಸಿಕ್ಕ್ಯಾರ ಭಾಳ ಜನ. ನನ್ನನ್ನು ನೋಡಿ ಅಕ್ಕ ನಾ ಜಾಬ್ ಮಾಡೋಕ್ಕೆ ಟ್ರೈ ಮಾಡತ್ತೀನಿ, ನನಗೆ 2 ಮಕ್ಳು ಅದಾರ, ನಾ ಅವ್ರಿಗೆ ಏನರ ಮಾಡಬೇಕು. ಭಾಳ ಜನ ಹಿಂಗೆ DMsಗಳು ತುಂಬ್ಯಾವ ನನ್ನ ಹೆಣ್ಮಕ್ಳು. ಅದಕ್ಕೆ ನಾ ಮುಂದೆ ಹಿಂಗೆ ಸ್ಟಾರ್ಟ್ ಮಾಡೋದು. ಇಲ್ಲ ಅಂದ್ರೆ ನಾ ಮಾಡ್ತಿರ್ಲಿಲ್ಲ. ಅವಾಗ ನನಗೆ ಎಷ್ಟು DMs ಬರ್ತಾಗೋತ್ತು ಹೆಣ್ಮಕ್ಳದ್ದು ನೊಂದವ್ರದ್ದು. ಅಕ್ಕ ನಾವು ಇಷ್ಟೆಲ್ಲ ಕಲ್ತೀವಿ, ನಮ್ಮ ಮನ್ಯಾಗ ಏನೂ ಮಾಡಿಸ್ಕೊಳಲ್ಲಾಗ್ಯಾರ, ನಮ್ಗೆ ಹಂಗೆ ಮದುವೆ ಮಾಡಿಬಿಟ್ರು, ಇದು 108 ಅದಾವ. ಗಂಡ ನೋಡ್ಕೊಳತ್ತಿಲ್ಲ, ಅತ್ತಿ ಮಾವ ನೋಡ್ಕೊಳತ್ತಿಲ್ಲ, ರಗಡ್ ಜನ. ನನಗೆ ಹಿಂಗೆ ಗಂಡಂದು ಪ್ರಾಬ್ಲಮ್ ಆಗತ್ತೈತಿ, ಡಿವೋರ್ಸ್, ನಾ ಹಿಂಗೆ ಬಂದು ಜಾಬ್ ಮಾಡ್ಬೇಕಕ್ಕ, ಹೆಲ್ಪ್ ಮಾಡು, ನನಗೆ ಜಾಬಿಗೆ ಹೆಲ್ಪ್ ಮಾಡೋದು ಭಾಳ DMs ತುಂಬಾವ ನನಗೆ. ಸೊ ನಾ ಏನು ಹೇಳ್ತೀನಿ ಅಂದ್ರೆ, ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮವ್ರು ಅಂತ ನೀವು ಹೇಳ್ತಿರಲ್ಲ, ನಿಮ್ಮವ್ರು ಯಾರೂ ಇಲ್ಲ. ನಿಮ್ಮನ್ನು ಬಿಟ್ಟರೆ ನಿಮಗೆ ಯಾರೂ ಇಲ್ಲ. ನಾ ಇದು ಒಂದೇ ಹೇಳ್ತೀನಿ. ನಾ ಒಬ್ಬಾಕಿನೇ ಇಲ್ಲಿ ಸಾಯ್ತೀನಿ, ಎಲ್ಲ ಮಾಡ್ತೀನಿ, ಎಡಿಟಿಂಗ್ ಇರಲಿ, ವಿಡಿಯೋಸ್ ಇರಲಿ, ಸ್ಕ್ರಿಪ್ಟ್ ಇರಲಿ, ಎಲ್ಲ ನಾನೇ ಮಾಡ್ತೀನಿ. ನನಗೆ ಸ್ಟ್ರೇಂಜರ್ ಹೆಲ್ಪ್ ಮಾಡ್ಯಾರ, ನನಗೆ ಸ್ಟ್ರೇಂಜರ್ ಸಪೋರ್ಟ್ ಮಾಡ್ಯಾರ, ನೀವು ನನಗೆ ಸಪೋರ್ಟ್ ಮಾಡಿರಿ. ನಿಮ್ದು ಭಾಳ ಅಂದ್ರೆ ಭಾಳ ಉಪಕಾರ ಅದ ನನ್ನ ಮ್ಯಾಲೆ. ನಾ ಹಿಂಗೆ ನಮ್ಮ ಹೆಣ್ಮಕ್ಳಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋದು ಭಾಳ ಐತಿ. ಮುಂದೆ ಬರ್ರಿ, ನಿಮಗೋಸ್ಕರ ನೀವು ಮಾಡಿರಿ. ನಾನು ಎಷ್ಟು ಹೆಲ್ಪ್ ಮಾಡೋಕೆ ನೋಡ್ತೀನಿ ಅಂದ್ರೆ ಎಲ್ರಿಗೂ, ನಾ ಮೊದಲು ಭಾಳ ನನ್ನ ಜೀವನೂ ಕೊಟ್ಟಂದ್ರೆ ಕೊಟ್ಬಿಡ್ತಿದ್ದೆ. ಅಂದ್ರೂ ಅವ್ರಿಗೆ ಕಮ್ಮಿನೇ. ನನಗೇನು ಮಾಡ್ದಿ ಅಂತಾರೆ ಜನ. ಸೊ ಅದನ್ನೆಲ್ಲ ಏನೂ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಮನ್ನು ಬಿಟ್ಟರೆ ನಿಮ್ಗೆ ಯಾರೂ ಇಲ್ಲ. ನಿಮ್ಮ ಮೇಲೆ ಫೋಕಸ್ ಮಾಡಿರಿ, ನಿಮಗೆ ನೀವೇ ಅಂತ ನಾ ಇಷ್ಟ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದ್ರೊಳಗೆ ಸಿಗೋನು. ಬಾಯ್, ಟೇಕ್ ಕೇರ್.